ಇದು ನಮ್ಮ ಮಂಡ್ಯ ಪ್ರತಿನಿಧಿ ಕೆಆರ್ಎಸ್ ಡ್ಯಾಮ್ನ ವಾಸ್ತವಾಂಶವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ರು. ಇಷ್ಟೇನಾ? ಇಲ್ಲ. ಕಾವೇರಿ ಕೊಳ್ಳದ ಭಾಗದ ಬಗ್ಗೆಯೂ ಕೂಡ ನಿಮ್ಗೆ ಹೇಳ್ತೀನಿ. ಕಾವೇರಿ ಕೊಳ್ಳದಲ್ಲಿರುವಂತಹ ರೈತರ ಪರಿಸ್ಥಿತಿ, ಅಲ್ಲಿನ ಜಾನುವಾರುಗಳ ಮೂಕರೋಧನೆ ಹೆಂಗಿದೆ ಗೊತ್ತಾ? ಜಾನುವಾರುಗಳಿಗೆ ಮೇವೇ ಇಲ್ಲ ರೀ. ಕಾವೇರಿ ಡ್ಯಾಮ್ನ ಪರಿಸ್ಥಿತಿ ಒಂದ್ ಕಡೆ ಆದ್ರೆ ಕಾವೇರಿ ಕೊಳ್ಳದ ಜನರ ಪರಿಸ್ಥಿತಿ, ಮೂಕ ಪ್ರಾಣಿಗಳ ರೋದನೆ ನೋಡಿ. ಒಂದೊಂದು ದೃಶ್ಯವೂ ಕೂಡ ಘನ ಘೋರ. ಜಾನುವಾರುಗಳಿಗೆ ಮೇವೇ ಇಲ್ಲ, ಕಬ್ಬು ನಾಶ ಆಗಿದೆ ನೀರಿಲ್ದೇನೆ. ಕೆಆರ್ಎಸ್ ಡ್ಯಾಮ್ ಒಂದ್ ಕಡೆ ಖಾಲಿಯಾಗಿ ಬರಿದಾಗ್ಬಿಟ್ಟಿದೆ. ನಾಲೆಗಳಿಗೆ ನೀರು ಬಿಡೋದನ್ನು ಕೂಡ ನಿಲ್ಲಿಸ್ಬಿಟ್ರು. ರಾಗಿ ಬೆಳೆ ನೆಲ ಕಚ್ಚೋಗಿದೆ. ಮಳೆ ಇಲ್ಲದೆ ಉಳಿಮೆಗೂ ಬ್ರೇಕ್ ಹಾಕಿದ್ದಾರೆ. ಕೆಆರ್ಎಸ್ ನಲ್ಲಿ ನೀರಿಲ್ಲ, ಕಬ್ಬು ಬೆಳೆ ನಾಶ ಆಯ್ತು, ರೈತರು ಕಂಗಾಲಾಗಿ ಕೂತಿದ್ದಾರೆ. ಆಕಾಶ ನೋಡ್ತಾ ಕೂರ್ಬೇಕು ಇವಾಗ ರೈತರು, ಮಳೆ ಬರಲಿ ದೇವ್ರೆ ಅಂತ. ದೇವ್ರಿಗೆ ಬೇಡ್ಕೊಳ್ದೇ ಇರೋ ದಿನ ಇಲ್ಲ, ಮಾಡದೇ ಇರೋ ಪೂಜೆ ಇಲ್ಲ ಮಳೆಗೋಸ್ಕರ. ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗ್ಲಿ ದೇವ್ರೆ ಅಂತ ಬೇಡ್ಕೊಳ್ದೇ ಇರೋ ದಿನನೇ ಇಲ್ಲ ನಮ್ಮ ರೈತರು. ನೋಡಿ ಅಲ್ಲಿ ನೀರಿಲ್ದೆ ಕಬ್ಬು ನಾಶ ಆಗೋಗುತ್ತೆ. ನಿಜಕ್ಕೂ ಇದನ್ನು ರೈತರ ಪರಿಸ್ಥಿತಿಯನ್ನ ನೆನೆಸ್ಕೊಂಡ್ರೆ ಕರಳು ಚುರುಕನ್ನುತ್ತೆ. ನೀವ್ ಹೇಳ್ತೀರಿ ರೈತರ ಬಗ್ಗೆ ತೋರ್ಸೋದೇ ಇಲ್ಲ ರಾಜ್ಯ ಜನಕ್ಕೆ ಮೀಡಿಯಾದವರು ಅಂತ. ತೋರ್ಸಿದ್ರೆ ನೀವು ನೋಡಲ್ವಲ್ಲ, ಈಗ ತೋರಿಸ್ತಾ ಇದ್ದೀನಿ ನೋಡಿ. ಕಬ್ಬು ಬೆಳೆ ಕಂಪ್ಲೀಟ್ ನಾಶ ಆಗೋಗಿದೆ. ಮಂಡ್ಯ ಭಾಗದ ಜನ ಈ ಕೆಆರ್ಎಸ್ ನೀರಿಂದ ಬರುವ ಕಾವೇರಿ ನೀರನ್ನೇ ಅದರಿಂದನೇ ಅವಲಂಬಿತರಾಗಿದ್ದಾರೆ. ಬೆಳೆಗಳ ಬೆಳೆಯೋದಕ್ಕೂ ನೀರಿಲ್ಲ, ಕುಡಿಯೋದಕ್ಕೂ ನೀರಿಲ್ಲ. ಏನ್ ಸ್ವಾಮಿ ನಮ್ಮ ಬದುಕು ಅಂತ ಕೇಳ್ತಾ ಇದ್ದಾರೆ, ಅಂಗಲಾಚ್ತಾ ಇದ್ದಾರೆ. ಒಂದು ಕಡೆ ನೋಡಿ, ನೀರಿಲ್ದೆ ಕಬ್ಬು ಬೆಳೆ ಎಲ್ಲ ಒಣಗೋಗ್ತಾ ಇದೆ ನೋಡಿ, ಎಲ್ಲವೂ ಒಣಗೋಗ್ತಾ ಇದೆ ನೀರಿಲ್ದೇನೆ. ಜಾನುವಾರುಗಳಿಗೆ ಮೇವೇ ಇಲ್ಲ, ಬದುಕೋದು ಹೇಗೆ ಅಂತ. ಮೊದಲನೇ ದೃಶ್ಯ, ನೀರಿಲ್ದೆ ಕಬ್ಬು ನಾಶ ಆಗೋಗಿರೋದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ಮಂಡ್ಯದಲ್ಲಿ ಕಂಡುಬಂತಹ ರೈತರ ಅಳಲು ನೋಡಿ. ರಾಗಿ ನೀರಿಲ್ದೆ ನೆಲಕಚ್ಚಿ ಹೋಗಿದೆ. ರಾಗಿ ಬಹಳ ಆಸೆಯಿಂದ ಅದನ್ನ ನಾಟಿ ಮಾಡಿ ರಾಗಿ ಬೆಳೆ ಕೈಗೆ ಸಿಗುತ್ತೆ, ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಅಂತ. ಈ ಬಾರಿ ಮಳೆ ಬರುತ್ತೆ, ಉತ್ತಮ ಮಳೆ ಬರುತ್ತೆ, ಬೆಳೆ ಚೆನ್ನಾಗಿ ಬೆಳಿಬೋದು ಅಂತ ಆಸೆ ಗಣ್ಣಿನಿಂದ ಇಟ್ಕೊಂಡ ರೈತನಿಗೆ ಬರ ಸಿಡಿಲು ಬಡಿದಂತಾಗೋಗಿದೆ ಈ ಸಂದರ್ಭದ ಮಳೆ ಕೈ ಕೊಟ್ಟಿರೋದ್ರಿಂದ. ಈ ರೀತಿಯ ಸಂಕಷ್ಟ ಎದುರಿಸ್ತಾ ಇರಬೇಕಾದ್ರೆ ನಾವು ಅಂದ್ರೆ ಕರ್ನಾಟಕದವರು, ಕನ್ನಡಿಗರು ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬೇಕು. ನಮಗೆ ಕುಡಿಯೋದಕ್ಕೂ ನೀರಿಲ್ಲ. ಬೆಳೆಗಳಿಗೆ ಬಿಡಿ ಸ್ವಾಮಿ, ಕುಡಿಯೋದಕ್ಕೆ ನೀರಿಲ್ಲ. ಈಗ ನೋಡಿ ಜಾನುವಾರುಗಳ ಪರಿಸ್ಥಿತಿ ನೋಡ್ರಿ. ಮೇವಿಲ್ಲ, ಹುಡುಕ್ತಾ ಇದೆ, ಮೇವು ಹುಡುಕ್ತಾ ಇದೆ. ಪಾಪ ರೈತನ ಹತ್ರ ಮೇವಿಲ್ಲ, ಮೇವು ಹಾಕೋದಕ್ಕೆ ಏನೂ ಇಲ್ಲ. ಮೂಕ ಪ್ರಾಣಿಯ ರೋದನೆ. ಪಾಪ ರೈತ ಸಾಕಿರುವಂತ ಅಥವಾ ತಾನು ಸಾಕಿರುವಂತ ಹಸು ಮೇವಿಗೋಸ್ಕರ ಅಲ್ದಾಡ್ತಾ ಇದೆ, ಹುಡುಕಾಡ್ತಾ ಇದೆ. ತನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾನೆ. ತಲೆ ಮೇಲೆ ಕೈ ಹೊತ್ತು ಆಕಾಶದತ್ತೂ ನೋಡ್ತಾನೆ. ಮಳೆ ಬರ್ಲಿ ದೇವ್ರಿ ಅಂತ ಮಾಡದೇ ಇರೋ ಪೂಜೆ ಇಲ್ಲ, ವ್ರತ ಇಲ್ಲ. ನೋಡಿ, ಮೇವಿಲ್ದೆ ಜಾನುವಾರುಗಳು ಪರದಾಡ್ತಾ ಇದೆ. ತನ್ನ ಮಾಲೀಕನ ಬರುವಿಕೆಗಾಗಿ ಕಾಯ್ತಾ ಇದೆ. ಮೇವು ತಂದು ಹಾಕ್ತಾನೆ ನನ್ನ ಮಾಲೀಕ ಅಂತ ನೋಡ್ತಾ ಇದೆ. ಆದರೆ ರೈತನ ಕೈಯಲ್ಲಿ ಖಾಲಿ ಕೈ ಇದೆ, ಮೇವಿಲ್ಲ. ನೋಡಿ, ಬಿತ್ತನೆ ಮಾಡದೇ ಇರುವಂತ ಭೂಮಿ, ಬಿತ್ತನೆ ಮಾಡೋದಕ್ಕಾಗಿಲ್ಲ. ರೆಡಿ ಮಾಡಿ ಇಟ್ಕೊಂಡಿದ್ರು, ಬಿತ್ತನೆ ಆಗಿಲ್ಲ. ಬಿತ್ತನೆ ಮಾಡೋದೇ ಬೇಡ ಅಂತ, ಯಾಕೆಂದ್ರೆ ನೀರಿಲ್ಲ, ಮಳೆನೂ ಇಲ್ಲ. ಕೆಆರ್ಎಸ್ ಡ್ಯಾಮ್ ನಿಂದ ನೀವು ತಮಿಳುನಾಡಿಗೆ ನೀರು ಬಿಡ್ತೀರಿ, ಇನ್ನು ನಮ್ಗೆ ಕುಡಿಯಕ್ಕೆ ನೀರಿಲ್ಲ, ಇನ್ನು ಬೆಳೆ ಬೆಳೆಯೋದಕ್ಕೆ ನೀರಲ್ಲಿ ಕೊಡ್ತೀರಿ ಅಂತ ಬಿತ್ತನೆ ಮಾಡಿಲ್ಲ. ಇಲ್ಲೋ ಎಷ್ಟೋ ಒಂದು ಕಡೆಗಳಲ್ಲಿ. ಇದೆಲ್ಲವೂ ಕೂಡ ನಿಮ್ಮ ರಾಜ್ ನ್ಯೂಸ್ ಮಂಡ್ಯದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿರುವಂತಹ ಒಂದೊಂದು ದೃಶ್ಯ ನೋಡಿ. ಇದು ನಮ್ಮ ಪ್ರತಿನಿಧಿ ಪ್ರವೀಣ್ ಆಗ್ಲೇ ತೋರಿಸ್ತಾ ಇದ್ರಲ್ಲ, ಕೆಆರ್ಎಸ್ ಡ್ಯಾಮ್ ಖಾಲಿ ಆಗಿರೋದು ನೋಡಿ.
ಲಾಸ್ಟ್ ಇಯರ್ ಇಲ್ಲಲ್ಲಿ ಈ ಭಾಗದಲ್ಲೆಲ್ಲ ನೀರು ತುಂಬಿಕೊಂಡಿತ್ತು. ನಮಗೆ ಕುಡಿಯೋದಕ್ಕೂ ನೀರಿತ್ತು, ಬೆಳೆಗಳಿಗೂ ನೀರಿತ್ತು. ಆದರೆ ಈ ವರ್ಷ ಹಂಗಿಲ್ಲ, ಪರಿಸ್ಥಿತಿ ವಿಭಿನ್ನ. ಈಗ ನೋಡ್ತಾ ಇದ್ದೀರಲ್ಲ ದೃಶ್ಯ, ತುಂಬಿಕೊಂಡಿತ್ತು ಆ ಭಾಗದಲ್ಲೆಲ್ಲ ನೀರೇ ಇಲ್ಲ. ಅಲ್ಲಿರೋದು ಕುಡಿಯೋದಕ್ಕೆ ಬೇಕಾಗಿರುವಂತ ಒಂದು ಸ್ವಲ್ಪ ನೀರು. 11 TMC ನೀರಿದ್ರು, 14 TMC ಇಂದ ಅಥವಾ 15 TMC ನೀರಿದ್ರು ಅಲ್ಲಿ ಕುಡಿಯೋದಕ್ಕೆ ಬಳಕೆ ಆಗೋದು ಕೇವಲ 11 TMC ನೀರು ಮಾತ್ರ. ಆ 11 TMCಲಿ ಕಾವೇರಿ ಕೊಳ್ಳದ ಇದು ನೋಡಿ, ನಾಲೆ ಬರಿದಾಗೋಗಿದೆ. ನಾಲೆ ಈಗ ಕೆಳದ ಒಂದು 3-4 ದಿನಗಳ ಹಿಂದೆ ನಾಲೆಗಳಿಗೆ, ಒಂದಷ್ಟು ನಾಲೆಗಳಿಗೆ ಬರ್ತಾ ಇತ್ತು, ಆ ನಾಲೆಗಳಿಗೂ ಕೂಡ ನೀರು ನಿಲ್ಲಿಸ್ಬಿಟ್ರು. ನೀರೇ ಇಲ್ಲ, ನಾಲೆಗಳಲ್ಲೂ ನೀರಿಲ್ಲ, KRS ಡ್ಯಾಮ್ನಲ್ಲೂ ನೀರಿಲ್ಲ, ನದಿ ಪಾತ್ರದಲ್ಲಿದ್ದಂತಹ ಜನರಿಗೂ ಕೂಡ ಸಿಗ್ತಾ ಇಲ್ಲ. ಹಂಗಾಗೋಗಿದೆ ಪರಿಸ್ಥಿತಿ. ಇದೇ ಹೇಳಿದ್ದು, ಸತ್ಯ ದರ್ಶನವನ್ನ ನಿಮ್ಮ ರಾಜ್ ನ್ಯೂಸ್ ಈ ಕ್ಷಣದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ನಮ್ಮ ಕರ್ನಾಟಕದ ಪರಿಸ್ಥಿತಿ, ನಮ್ಮ ಮಂಡ್ಯ ರೈತರ ಪರಿಸ್ಥಿತಿ. ಅಳಲು, ಗೋಳು, ನರಕ ಯಾತನೆ. ಆದರೆ ಇದನ್ನ CWRC, CWMA ಎಷ್ಟು ಮಟ್ಟಿಗೆ ಅಧ್ಯಯನ ಮಾಡಿದೆ, ವರದಿ ಕೊಟ್ಟಿದೆ, ನನಗೆ ಅರ್ಥ ಆಗ್ತಾ ಇದೆ. ಏಕ್ದಮ್ 15 ದಿನಗಳಿಗೆ ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರನ್ನ ಹರಿಬಿಡಬೇಕು. ಟೋಟಲ್ 4.4 TMC ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ. ಆಯ್ತು ಬಿಡಿ, ನಮ್ಮ ಹತ್ರ ನೀರಿದೆ, ಕೊಡ್ಬೋದಲ್ಲ. ಇಫ್ ಇನ್ ಕೇಸ್ ನೀವು ಬಿಟ್ಟೇ ಬಿಡ್ತೀನಿ ಅಂತಂದ್ರು ನೆಕ್ಸ್ಟ್ ಮತ್ತೆ ಮಳೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಅವಾಗ ಕುಡಿಯೋಕೆ ಏನ್ ಮಾಡ್ತೀರಿ? ಬೆಂಗಳೂರು ಜನದಿಂದ ಹಿಡಿದು ಮಂಡ್ಯ ರೈತರು, ಮೈಸೂರು ಭಾಗ, ಶ್ರೀರಂಗಪಟ್ಟಣ ಭಾಗ, ರಾಮನಗರ ಭಾಗ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ರೈತರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನ ಆಯಿತು. ಅಲ್ಲಿನ ರೈತರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಮುಂಗಾರು ಕೈಕೊಟ್ಟಿದೆ. ಆದ ಕಾರಣ KRS ಅಣೆಕಟ್ಟೆಗೆ ಸಾಕಷ್ಟು ನೀರು ಈಗ ಬಂದಿಲ್ಲ. ಹಾಗಾಗಿ ಈಗ ಏನು KRS ಅಣೆಕಟ್ಟೆಯ ನೀರನ್ನು ನಂಬಿಕೊಂಡಿರುವಂತಹ ರೈತರು ಈಗ ಕಂಗಾಲಾಗುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಇದರ ಮಧ್ಯದಲ್ಲಿ ಏನು ತಮಿಳುನಾಡು ಕೂಡ ನಮಗೆ ಬೆಳೆ ಬೆಳೀಲಿಕ್ಕಾಗಿ ನೀರು ಬೇಕು ಅಂತ ಕೇಳ್ತಾ ಇದೆ. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಏನು KRS ಅಣೆಕಟ್ಟೆಯ ಕೆಳಭಾಗದಲ್ಲಿ ಒಂದಷ್ಟು ಜನ ರೈತರು ವ್ಯವಸಾಯವನ್ನು ಮಾಡಿದರು. ಈಗ ಸ್ಟ್ಯಾಂಡಿಂಗ್ ಕ್ರಾಪ್ಗಳು ಕೂಡ ಒಣಗಿ ನಿಂತಿರುವ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂಥದ್ದು. ಸರ್, ಈಗ ರಾಜ್ಯ ಸರ್ಕಾರ ಕುಡಿಯುವ ನೀರಿಗೆ ಆದ್ಯತೆ ಅಂತೇಳಿ ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡಿದೆ. ತಮಿಳುನಾಡು 2ನೇ ಬೆಳೆ ಬೆಳಿಲಿಕ್ಕೆ ಅವರು ನೀರನ್ನ ಕೇಳ್ತಾ ಇದ್ದಾರೆ. ಈಗ ಇಲ್ಲಿ ಬೆಳೆಗಳು ಒಣಗಿ ನಿಂತಿದ್ದಾವೆ. ಈಗ ನಿಮ್ಮ ಗದ್ದೆ ಈ ಪರಿಸ್ಥಿತಿ ಇದೆ. ಈಗ ಏನು ಹೇಳ್ತಾರೆ ಇದಕ್ಕೆ? ಸರ್, ಏನು CWRC ಆಗ್ಬೋದು, CWMA ಆಗ್ಬೋದು, ಏನು ನೀಡಿರ್ತಕ್ಕಂಥ ತೀರ್ಪು ಅವೈಜ್ಞಾನಿಕವಾಗಿ ಕೂಡಿದೆ. ಯಾಕಂತ ಹೇಳಿದ್ರೆ ವಾಸ್ತವ ಪರಿಸ್ಥಿತಿಯನ್ನು ಅರಿಯದೆ ಹಿಂಗೆ ಏಕಾಏಕಿ ನೀರು ಬಿಡಿ ಅಂತ ಹೇಳಿದ್ರೆ ಹೆಂಗೆ ಬಿಡೋಕ್ಕಾಗ್ತದೆ? ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ನಲ್ಲಿ 40 TMC ನೀರಿದೆ, KRSನಲ್ಲಿ ಇರ್ತಕ್ಕಂಥದ್ದು 12 TMC ನೀರು. ಯಾವ ಆಧಾರದ ಮೇಲೆ ಇವರು ಎಲ್ಲೋ ಒಂದು ಡೆಲ್ಲಿನಲ್ಲಿ ಕುಂತ್ಕೊಂಡು ನೀರು ಬಿಡಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ. ಈ ಹಿಂದೆ ಬೆಳೆಗಳಿಗೆ ಅಂತೇಳಿ ನೀರು ಹರಿಸೋ ಸಂದರ್ಭದಲ್ಲಿ ಎಷ್ಟು ಕಡಿಮೆ ಸಾಂದ್ರತೆ ಇದ್ದಂಥ ಸಂದರ್ಭದಲ್ಲಿ ಬೆಳೆಗೆ ನೀರನ್ನ ಹರಿಸಲಾಗಿತ್ತು? ಸರ್, ನಾವು ಹಿಂದೆ ಇದ್ದಂಥ ನಮ್ಮ ದಿವಂಗತ KS ಪುಟ್ಟಣ್ಣ ಅವರ ಒಂದು ಶಾಸಕರಾದಂಥ ಕಾಲದಲ್ಲಿ 77 ಅಡಿ ಇತ್ತು. ಆ 77 ಅಡಿಗೆ ಒಂದು ಸ್ಟ್ಯಾಂಡಿಂಗ್ ಒಂದು ಬೆಳೆಗೆ ಇರುವಂಥ ಒಂದು 77 ಅಡಿಗೆ ನೀರಿದ್ದು ಅವ್ರಿಗೆ ಬೆಳೆಗೆ ನೀರು ಬಿಟ್ಟಿದ್ರು. ಆವಾಗ ರೈತರಿಗೆ ತುಂಬ ಅನುಕೂಲ ಆಗಿತ್ತು. ಆದರೆ ಇವರು ಈ ರಾಜ್ಯ ಸರ್ಕಾರ ಎಲ್ಲ ಗೊತ್ತಿದ್ರೂ ಕೂಡ ಏನೋ ತೆರೆಮರೆ ಆಟದಲ್ಲಿ ರೈತರಿಗೆ ಭಾಳ ಮೋಸ ಮಾಡ್ತಿದೆ. ಅಂಥದ್ದು ಹಿಂದೆ KS ಪುಟ್ಟಣ್ಣ ಅವರು ಕೊಟ್ಟಂಥ ಒಂದು 77 ಅಡಿಗೆ ಏನು ಆದೇಶ ಇತ್ತು ರೈತರಿಗೆ ನೀರು ಬಿಡುವಂಥ ಬಿಟ್ಟಿದಂಥ ಒಂದು ವಿಚಾರನ ಇಟ್ಕೊಂಡು 82 ಅಡಿದಾಗ ಪ್ರಸ್ತುತ ಕೊಡ್ಬೋದಾಯಿತು. ಕೊಟ್ಟಿದ್ರೆ ಈ ರೀತಿಯಾದಂಥ ಒಂದು ಬೆಳೆಗಳು ಯಾವುದೇ ಕಾರಣಕ್ಕೂ ನಾಶ ಆಗ್ತಿರಲಿಲ್ಲ. ಇಷ್ಟೆಲ್ಲ ಪರಿಸ್ಥಿತಿಗಳನ್ನ ರಾಜ್ಯ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸನ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ವಾ? ಇಲ್ಲ ರಾಜ್ಯ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಕಣ್ಣಿಲ್ವಾ ಅಂತ? ಸರ್, ಅಧಿಕಾರಿಗಳಿಗೂ ಕಣ್ಣಿಲ್ಲ, ರಾಜಕೀಯದವ್ರಿಗೂ ಕಣ್ಣಿಲ್ಲ. ನಮ್ಮ ರೈತರ ಕಷ್ಟ ಯಾರಿಗೂ ಗೊತ್ತಾಯ್ತಲ್ಲ. ಇದು ನೋಡ್ತಾ ಇದ್ರಲ್ಲ ನೀವು, ಕಬ್ಬು ಎಲ್ಲ ಒಣಗಿ ಮಟ್ಟಕ್ಕೆ ಉಪ್ಪು ಬುದ್ಧಿ 2,000 ಆಗದೆ ಒಂದು ಮೂಟೆ. ನಾವು ಎಲ್ಲಿ ತಂದು ಸಾಲ ಈಗೆಲ್ಲ ಮೈವೇಗೆ ಸಾಲ ಹೊತ್ತು ನಾವೇನು ಮಾಡಬೇಕು ಅಂತ. ಈಗ 1 ತಿಂಗಳು ಮುಂಚೆ ನೀರು ಹೋಗ್ಬಿಟ್ಟಿದ್ರೆ ನಾವು ಎಷ್ಟೋ ಬದುಕತ್ತಿರಲಿಲ್ವಾ? ಸದ್ಯಕ್ಕೆ ಕಡಿಕವಾಗಿ ಈಗ ನಾವು ದುಡ್ಡು ಕೊಟ್ಟು ಕಳಿಸ್ಬೇಕು ಈ ಬೆಳೆ ಆಗಿರೋದ. ಅವ್ರಿಗೆ ಕಣ್ಣು ಇಲ್ಲ, ಮನಸ್ಸತ್ತನೂ ಇಲ್ಲ ಅವ್ರಿಗೆ ಅಂತ ನಮ್ಮ ಅನಿಸಿಕೆ ಇದೆ ನೋಡಿ. ಸರ್, 1 ಎಕರೆ ಕಬ್ಬು ಬೆಳಿಬೇಕು ಅಂತ ಅಂದರೆ ಈಗ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಅದಲ್ಲದೆ ಈಗ ಪ್ರತಿಯೊಂದು ಗೊಬ್ಬರದ ಬೆಲೆ ಎಲ್ಲನೂ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಇವತ್ತು ಲೇಬರು ಬೆಳಿಗ್ಗೆ 7 ಗಂಟೆಯಿಂದ 12 500 ರೂಪಾಯಿ ಕೊಡ್ದೇ ಯಾರೂ ಬರಲ್ಲ. ಇಷ್ಟೊಂದು ಸಾವಿರಾರು ಹೆಕ್ಟೇರಷ್ಟು ಬೆಳೆ ಹಾಳಾಗಿದೆ. ಈಗ ಸರ್ಕಾರ ಈ ವಿಚಾರವಾಗಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ? ಸರ್, ಏನು ಇವಾಗ ನಾವು ಒಂದು ಕೇಳ್ತಕ್ಕಂಥದ್ದು, ಇವಾಗಲೇ ಬೆಳೆ ಸಾಕಷ್ಟು ಪ್ರಮಾಣದ ನಷ್ಟ ಆಗಿರೋದ್ರಿಂದ ಬೆಳೆ ಪರಿಹಾರ ಒಂದು
ಮತ್ತು ಮಳೆ ಸರಿಯಾದ ರೀತಿಯಲ್ಲಿ ಆಗದೇ ಇರೋದ್ರಿಂದ ಬರ ಪರಿಹಾರ ಒಂದು ಎರಡನ್ನೂ ಕೂಡ ತತ್ಕ್ಷಣ ಅವರು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ಏನು ಆರ್ಥಿಕ ಸಂಕಷ್ಟವನ್ನು ಎದುರಿಸಿರ್ತಕ್ಕಂಥ ರೈತನ ಕೈಯನ್ನು ಹಿಡಿಬೇಕಾಗ್ತದೆ. ಮತ್ತು ಯಾವುದೇ ಕಾರಣಕ್ಕೂ ಇವರು ತಮಿಳ್ನಾಡಿಗೆ ನೀರು ಬಿಡೋಕ್കൂಡ್ದು. ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ನೀರಿಲ್ಲ ಅಂದರೆ ಅವ್ರಿಗೆ ಯಾವ ರೀತಿ ಕೊಡೋಕ್ಕೆ ಬರುತ್ತೆ? ಮೊದಲು ನಮ್ಮ ರೈತರ ಹಿತವನ್ನು ಕಾಯಬೇಕು. ಮತ್ತು ಏನು ಕಾವೇರಿ ಕೊಳ್ಳದ ಏನು 8 ಜಿಲ್ಲೆಗಳಿದೆ ಅವ್ರಿಗೆ ಕುಡಿಯೋ ನೀರಿಗೆ ಮೊದಲು ಆದ್ಯತೆಯಾಗಿ ನೀರನ್ನು ಇಟ್ಕೋಬೇಕಾಗ್ತದೆ. ಮಳೆ ಬಂದರೆ ನಾವು ಹಂಚಿಕೊಳ್ಳೋದ ಸಾಮಾನ್ಯ ಸಾಮಾಜಿಕ ನ್ಯಾಯದಲ್ಲಿ ಅವ್ರಿಗೂ ಕೊಡಬೇಕು. ಏನು ಮಳೆ ಯಾವ ಪ್ರಮಾಣದಲ್ಲಿ ಬರ್ತದೆ ಆ ಆಧಾರದ ಮೇಲೆ ಅವ್ರಿಗೂ ನಾವು ನೀರನ್ನು ಕೊಡಲಿಕ್ಕೆ ಅಲ್ಲಿ ಆ ರೈತರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಅದು ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ. ನೀರೇ ಇಲ್ಲ ಅಂದಾಗ ನಾವು ಕೊಡಲಿಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ? ಮೊದಲು ಅದನ್ನೇ ಯೋಚನೆ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಏನು ಬೆಳೆ ಪರಿಹಾರ ಮತ್ತು ಬರ ಪರಿಹಾರ ಎರಡನ್ನೂ ಕೂಡ ತತ್ಕ್ಷಣ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ಇದಿಷ್ಟು ಕೂಡ ಏನು ರೈತರ ಮಾತಾಗಿರುವಂಥದ್ದು. ಏನಂತಂದರೆ ಈಗ ಹೇಳ್ತಾ ಇರುವಂಥದ್ದು ಈ ಒಂದು ಏನು ಸ್ಟ್ಯಾಂಡಿಂಗ್ ಕ್ರಾಪ್ ಅಂದರೆ ಬೆಳೆದು ನಿಂತಿರುವ ಬೆಳೆಗಳು ಹಾಳಾಗಿದೆ, ಅದಕ್ಕೆ ಸರ್ಕಾರನೇ ಹೊಣೆ. ಸರ್ಕಾರದ ಒಂದು ಬೇಜವಾಬ್ದಾರಿತನದಿಂದ ನಿರ್ಲಕ್ಷ್ಯದಿಂದ ಈ ಒಂದು ಬೆಳೆಗಳು ಹಾಳಾಗಿದೆ. ಲಕ್ಷಾಂತರ ರೂಪಾಯಿ ಹಣವನ್ನು ವಿನಿಯೋಗ ಮಾಡಿ ವ್ಯವಸಾಯ ಮಾಡಿರುವಂಥ ರೈತರು ಬೀದಿ ಪಾಲಾಗ್ತಾ ಇದ್ದಾರೆ. ಹಾಗಾಗಿ ತತ್ಕ್ಷಣ ಏನು ರಾಜ್ಯ ಸರ್ಕಾರ ಈ ಬೆಳೆಗಳಿಗೆ ಪರಿಹಾರ ಕೊಡಬೇಕು, ಮತ್ತು ಬರ ಪರಿಹಾರವನ್ನು ಕೊಡಬೇಕು, ಮತ್ತು ಕುಡಿಯುವ ನೀರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅನ್ನೋದನ್ನ ಆಗ್ರಹ ಮಾಡ್ತಾ ಇರುವಂಥದ್ದು. ಇದು ನಮ್ಮ ರಾಜ್ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ಕಂಡುಬಂದಂತಹ ದೃಶ್ಯಗಳು ಮತ್ತು ರೈತರ ಮಾತುಗಳು. ಇದಕ್ಕೆ ಸರ್ಕಾರ ಯಾವ ರೀತಿಯ ಮನ್ನಣೆಯನ್ನು ನೀಡುತ್ತೆ, ಯಾವ ರೀತಿಯಾದ ಪರಿಹಾರ ಸೂತ್ರವನ್ನು ಕಂಡುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.